ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಸಾಗರ್ ಸ್ಟೋರ್ ಸ್ಟಾಪ್ ಹಾಕಿ ರೀಡಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೋಣ. ಹಂಗೆ ಒಂದೇ ಒಂದು ಲೈಕ್ನ ಹಂಗೆ ಪಟ್ಟಣಂಗೆ ಉದುರಿಸ್ಬಿಡಿ, ಏನಾಗಲ್ಲ, ಅಲ್ಲಿ ಗಂಟೆನೂ ಹೋಗಲ್ಲ. ಮೊದಲನೇ ಅಪ್ಡೇಟು ನಮ್ಮ KL ರಾಹುಲ್ ರಿಲೇಟೆಡ್ ಬರ್ತಾ ಇದೆ ಮಗ. KKR ಅವರು ಟ್ರೇಡ್ ಮಾಡಬೇಕು ಅಂತ ಅನ್ಕೊಂತ ಇದ್ರಂತೆ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆಗೆ. ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಏನು KL ರಾಹುಲ್ಗೆ ಅಂತ ಹೌದು ರನ್ಸ್ ಏನೋ ಜಾಸ್ತಿ ಹೊಡೆದಿದ್ದಾರೆ, 500+ ರನ್ಸ್ನ ಹೊಡೆದಿದ್ದಾರೆ, ಟಾಪ್ ಆರ್ಡರ್ ಮಸ್ತಾಗಿ ಆಡಿದ್ದಾರೆ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ನ ಒಂಥರ ಮ್ಯಾಚ್ನ ಗೆಲುವಿನಲ್ಲಿ ಅಷ್ಟೊಂದು ಹೆವಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ KL ರಾಹುಲ್. ಒಂದೊಂದು ಮ್ಯಾಚ್ ಕಾಂಟ್ರಿಬ್ಯೂಟ್ ಮಾಡಿದರೆ, ಬಟ್ ಗೊತ್ತಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಯಾವ ಥರ ಟ್ರಾಜಡಿ ಆದರು ಅಂತ. ಲಾಸ್ಟ್ ಸೀಸನ್ನು ಸ್ಟಾರ್ಟಿಂಗೆಲ್ಲ ಗೆದ್ರು, ಆಮೇಲೆ ಲಾಸ್ಟಲ್ಲೆಲ್ಲ ಸೋತ್ಕೊಂಡು ಕಂಟಿನ್ಯೂಸ್ ಆಗಿ ಹೊತ್ಕೊಂಡು ಬಂದ್ಬಿಟ್ರು. ಸೊ ಅವರು ಬಿಡೋದಕ್ಕೆ ರೆಡಿ ಆಗಿರಬಹುದೇನೋ, ಗೊತ್ತಿಲ್ಲ ನನಗೆ. ಏನಂತ ಹೆವಿ ಅಮೌಂಟ್ಗೆ ಏನು ಹೋಗಿಲ್ಲ ಅಲ್ಲಿ KL ರಾಹುಲ್ ಅವ್ರಿಗೆ. ಎಷ್ಟು ಒಂದು 15 ಕೋಟಿ ಒಳಗೇನೆ ಸಿಕ್ಕಿರೋಂಥದ್ದು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಅದರಿಂದ KKR ಅವರು ಇವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಟ್ರೇಡ್ ಮಾಡ್ತು ಅಂದರೆ, ಒಳ್ಳೆ ಅಮೌಂಟಿಗೆ ಟ್ರೇಡ್ ಮಾಡ್ತು ಅಂತಂದರೆ ಅಲ್ಲಿ ಕ್ಯಾಪ್ಟನ್ಸಿನ ಕೊಡ್ತು ಅಂದರೆ ಅವ್ರಿಗೂ ಕೂಡ ಮರ್ಯಾದೆ ಜಾಸ್ತಿ ಆದಂಗೆ ಇರುತ್ತೆ ಅಂತ ಅಂದ್ಕೊಂಡಿರ್ಬೋದು. KL ರಾಹುಲ್ ಕ್ಯಾಪ್ಟನ್ಸಿ ಕೊಡ್ತು ಅಂದರೆ ಏನು ಬೇಡ ಅಂತ ಅಂತೂ ಖಂಡಿತ ಹೇಳೋದೇನೇ ಇಲ್ಲ. ಅವರು ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಅದನ್ನೇ ಹೇಳಿದ್ರು, ನಾನು ಕ್ಯಾಪ್ಟನ್ಸಿ ಕೊಡ್ತು ಅಂದರೆ ನಿಭಾಯಿಸ್ತೀನಿ ಇವರು ಅಂತ. ಬಟ್ ಅವ್ರು ಕ್ಯಾಪ್ಟನ್ಸಿ ಕೊಡಲಿಲ್ಲ. ಇಲ್ಲಿ KL ರಾಹುಲ್ ನಾವು ಕ್ಯಾಪ್ಟನ್ಸಿ ಕೊಡ್ತೀವಿ ಬಾರಪ್ಪ ಅಂತಂದರೆ ಖಂಡಿತ ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಟಾರ್ಗೆಟ್ ಮಾಡಿದ್ರೆ. ಒಟ್ಟಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಟಾರ್ಗೆಟ್ ಮಾಡಿಬಿಟ್ಟು ಎಳ್ಕೊಳ್ಳೋದು ನನಗೆ ಯಾಕೋ ಡೌಟ್ ಕಾಣಿಸ್ತಿಲ್ಲ. ಇಲ್ಲಿ ಅಜಿಂಕ್ಯ ರಹಾನೆ ಅವರಿಗೆ ಕ್ಯಾಪ್ಟನ್ಸಿ ಕೊಡೋದು ರಿಟರ್ನ್ ಮಾಡ್ಬೋದು, ಬಟ್ ಕ್ಯಾಪ್ಟನ್ಸಿ ಎಲ್ಲ ಕೊಡೋದಿಲ್ಲ KKR. ಅಪ್ಡೇಟ್ ಬಿಟ್ಟು ನಾಳೆಯಿಂದ ಪ್ರೋ ಕಬಡ್ಡಿ ಸೀಸನ್ 12 ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ವೈಭವ್ ಸೂರ್ಯವಂಶಿನ ಇನಾಗರೇಷನ್ಗೆ ಗೆಸ್ಟ್ ಆಗಿ ಕರೆದಿದ್ದಾರಂತೆ ಮಗ. 14 ವರ್ಷದ ಪ್ಲೇಯರ್ ನೋಡಿ, ಎಂತೆಂಥ ಲೆಜೆಂಡ್ಸ್ಗಳನ್ನೇ ಕರೆಯಲ್ಲ. 14 ವರ್ಷದ ಪ್ಲೇಯರ್ ಜಸ್ಟ್ ಒಂದು ಸೆಂಚುರಿನ ಇಳಿಸಿದ ಮಾತ್ರಕ್ಕೆ, ಜಸ್ಟ್ ಒಂದು ಸೆಂಚುರಿ ಅಂತ ನಾನು ಹೇಳ್ತೀನಿ, ಬಟ್ ಒಂದು ಸೆಂಚುರಿಗೂ 14 ವರ್ಷದ ಪ್ಲೇಯರ್ IPL ಅಂತಂಥ ಲೆಜೆಂಡ್ಸ್ಗಳ ಮೇಲೆ ನಾಡಿ ಇಪ್ಪಡಿ ಚಚ್ಚಿರೋಂಥವ್ರು. ಹೌದು, ಅಷ್ಟೊಂದು ರೆಪ್ಯುಟೇಷನ್ ಬಿಲ್ಡ್ ಮಾಡಿರೋದಕ್ಕೆ ಕರೆಸ್ತಾ ಇರೋವಂಥದ್ದು. ಇವ್ರನ್ನ ಗೆಸ್ಟಾಗಿ ಕರೆಸಿದ್ರೆ ನೋಡೋಣ ಇನಾಗರೇಷನ್ ಹೆಂಗಿರುತ್ತೆ ಪ್ರೋ ಕಬಡ್ಡಿ ಲೀಗ್ದು ಅಂತ. ಅಪ್ಡೇಟ್ ನಂಬರ್ 3. ಶಮಿ ಅವ್ರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟವ್ರೆ ಮಗ. ಏಷ್ಯಾ ಕಪ್ ರಿಲೇಟೆಡು. ಏನು ಏಷ್ಯಾ ಕಪ್ಪಿಗೆ ನೀವು ಫಿಟ್ಟಿಲ್ವಾ? ಏನಲ್ಲಿ 2023 ವರ್ಲ್ಡ್ ಕಪ್ ಆದ ನಂತರ ನೀವೇನು ಕಾಣಿಸ್ಕೊಂತ ಇರಲಿಲ್ಲ ಟೀಮಲ್ಲಿ, ಕಳೆದೋಗ್ಬಿಟ್ಟಿದ್ರಾ? ಹೌದು, 23 ಸಾಕಾದಾಗ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಅವರಿಂದನೇ ಫೈನಲ್ಸ್ಗೆ ಒಂದು ರೇಂಜಿಗೆ ಬಂದಿದ್ದು ನಮ್ಮ ಟೀಮ್ ಇಂಡಿಯಾ. ಅಂಥ ಪರ್ಫಾರ್ಮೆನ್ಸ್ ಕೊಡೋಂಥ ಶಮಿ ಅಲ್ಲಿಂದ ಕೆಳಗಡೆ ಹಂಗೆ ಸ್ಲೀಡಾಗಿ ಹೋಗ್ಬಿಟ್ಟಿದ್ದಾರೆ, ಕಾಣಿಸ್ತಾನಿಲ್ಲ ಟೀಮ್ ಇಂಡಿಯಾದಲ್ಲಿ. ಏನು ಕತೆ ಅಂತ ಕೇಳಿದಾಗ, ಏನು ಫಿಟ್ಟಿಲ್ವಾ ಅಂತ ಕೇಳಿದಾಗ, ಅಲ್ಲ ಗುರು ನಾನು ದುಲೀಪ್ ಟ್ರೋಫಿನ ಆಡೋದಕ್ಕೆ ರೆಡಿ ಆಗಿದ್ದೀನಿ, ಫಿಟ್ ಇದ್ದೀರಾ ಇಲ್ವಾ ಅಂತ ಕೇಳ್ತಿರಲ್ಲ. ನಾನು ಏಷ್ಯಾ ಕಪ್ಪಿಗೆ ನಾನು ಆಡೋದಕ್ಕೆ ರೆಡಿನೇ ಇದ್ದೆ, ಅಲ್ಲಿ ನಾನು ಹಾಕೊಂಡಿಲ್ಲ, ಡ್ರಾಪ್ ಮಾಡಿದ್ರು, ನಾನು ಏನು ಮಾಡಲಿ ಅಂತ. ಹೌದು, ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಇರಲಿಲ್ಲ, ಅದಕ್ಕೆ ಡ್ರಾಪ್ ಮಾಡಿದ್ದಾರೆ. ಸಿರಾಜ್ ಭೈಯನೇ ಹಾಕೊಂಡಿಲ್ಲ, ಅಂತ ಹೆವಿ ಫಾರ್ಮಲ್ಲಿರುವಂಥ ಸಿರಾಜ್ ಭೈಯನೇ ಹಾಕೊಂಡಿಲ್ಲ. ಇಲ್ಲಿ ಮೊಹಮ್ಮದ್ ಶಮಿ ಪಟ್ಟಣಂಗೆ ಹಾಕೊಂಬಿಡಿ ಅಂತ ಹೇಳೋದಕ್ಕಾಗತ್ತಾ? ಖಂಡಿತ ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ರೆಡಿ ಇದ್ದೆ, ಒಟ್ಟಲ್ಲಿ ನಾನೇನು ಇಂಜುರಿ ಏನು ಆಗಿಲ್ಲ ನನಗೆ ಅಂತ ಹೇಳಿದ್ರು. ದುಲೀಪ್ ಟ್ರೋಫಿ ಆಡ್ತೀನಿ ಅಂತಲೇ ಹೇಳಿರೋದು. ಅಪ್ಡೇಟ್ ನಂಬರ್ 4. ರವಿ ಅಶ್ವಿನ್ ಇಂಟ್ರೆಸ್ಟ್ ತೋರಿಸಿದ್ರಂತೆ ದ 100 ಲೀಗ್ನ ಅಪ್ಕಮಿಂಗ್ 100 ಲೀಗ್ನ ಆಡೋದಿಕ್ಕೆ. ಏನು 100 ಲೀಗ್ ಬದನೇಕಾಯಿ ಲೀಗಲ್ಲಿ ಇನ್ನು IPL ಅಲ್ಲೇ 1-2 ವರ್ಷ ಆರಾಮಾಗಿ ಆಡ್ಕೊಬೋದಾಗಿತ್ತು. ದುಡ್ಡು ಕೂಡ ಒಂದು 5 ಕೋಟಿಗೆ ಬರಲಿ ಬಿಡಿ, 5 ಕೋಟಿನೋ ಅಥವಾ ಅದಕ್ಕಿಂತ ಕಮ್ಮಿಗೇ ಸಿಗಲಿ. ಏನು 100 ಲೀಗಲ್ಲಿ ಹೋಗ್ಬಿಟ್ಟಿವ್ರು ಅಷ್ಟು ಕೋಟಿಗಳು ಮಾಡ್ಬಿಡ್ತಾರ? ಇನ್ನೊಂದೆರಡು ವರ್ಷ IPL ಆಡ್ಬೋದಾಗಿತ್ತು ಗುರು, ನನ್ನ ಪ್ರಕಾರ ಆಡ್ಬೋದಾಗಿತ್ತು. ಸುಮ್ಮನೆ ರಿಟೈರ್ಮೆಂಟ್ನ ಕೊಟ್ಟು ಅಶ್ವಿನು ಅಲ್ಲೋಗಿ ಇಲ್ಲೋಗಿ ಸೌತ್ ಆಫ್ರಿಕನ್ ಲೀಗ್ ಅಂತೆ, ಆ ಲೀಗ್ ಅಂತೆ, ಈ ಲೀಗ್ ಅಂತೆ ಅಂತೆಲ್ಲ ಇನ್ನೂ ಇತ್ತು. ಇನ್ನೂ ಅದೆಲ್ಲ ಬೇಕಾದ್ರೆ ಆಮೇಲೆ ಆಡಲಿ, ಇನ್ನೊಂದು 2 ವರ್ಷ ಆದಮೇಲೆ, 40 ವರ್ಷ ಆದಮೇಲೆ ಬೇಕಾದ್ರೆ ಆಡ್ಕೊಂಡಿದ್ದೆ 100 ಲೀಗು ಮತ್ತು ಸೌತ್ ಆಫ್ರಿಕನ್ ಲೀಗಲ್ಲ. IPL ಅಲ್ಲಿ ಆಡೋದ್ಬಿಟ್ಟು ಯಾಕೆ ಹಿಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ ಮಗ. ಅಪ್ಡೇಟ್ ನಂಬರ್ 5. ಸೆಂಟ್ ಥಾಮಸ್. ಈ ಪ್ಲೇಯರ್ದಂತೂ ಕೇಳಂಗೇ ಇಲ್ಲ. ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗಲ್ಲಿ 2024 ಒಂದು ಬಾಲಿಗೆ 15 ರನ್ ಕೊಟ್ಟಿದ್ರು. ಇವಾಗ ನೋಡಿ, ಇವಾಗ ಕೆರೆಬಿಯನ್ ಪ್ರೀಮಿಯರ್ ಲೀಗಲ್ಲಿ ಒಂದು ಬಾಲ್ಗೆ 22 ರನ್ ಕೊಟ್ಟಿದ್ರು. ಒಂದು ಬಾಲ್ಗೆ 22 ಕೊಟ್ಟಿರೋಂಥ ಪ್ಲೇಯರ್ನ ನೋಡಿದ್ರ ಮಗ ನೀವು? ನೋಡ್ರಿ ಈ ಪ್ಲೇಯರ್ನ, ಥಾಮಸ್ನ. ಫಸ್ಟ್ ನೋ ಬಾಲ್ ಹಾಕ್ತಾರೆ, ಆಮೇಲೆ ವೈಡ್ ಹಾಕ್ತಾರೆ, ಆಮೇಲೆ ನೋ ಬಾಲ್ ವಿತ್ 6 ಅಗೇನು, ಆಮೇಲೆ ಫ್ರೀಟಲ್ಲಿ ಮತ್ತೆ 6. ಇಂಥ ಕಾಮಿಡಿ ಪ್ಲೇಯರ್ನ ನೋಡಿದ್ದೀರಾ ಮಗ? ಏನೋ ಬಿಡಿ, ನಸೀಬ್ ಕೆಟ್ಟರೆ ಒಂದು ಸಲ ಆಗುತ್ತೆ. ಪದೇ ಇರ್ತಾರೆ. ಒಂದು ಬಾಲಿಗೆ 15 ನೋಡ್ಸ್ಕೊಳೋದು, ಒಂದು ಬಾಲ್ಗೆ 22 ನೋಡ್ಸ್ಕೊಳೋದು. ಇದು ನಿಜವಾಗ್ಲೂ ಬೇಕು ಅಂತ ಹಾಕೋದೂ ಹೋಗಲ್ಲ ಅಂತ ಅನಿಸುತ್ತೆ, ನೋ ಬಾಲ್ಗಳು ಹಾಕೋದೂ ಹೋಗಲ್ಲ ಅನಿಸುತ್ತೆ. ಬಟ್ ಈ ಪ್ಲೇಯರ್ಗೆ ಅದು ಏನಾಗಿತ್ತು ಏನೋ ಗೊತ್ತಿಲ್ಲ. ಒಂದು ಬಾಲ್ಗೆ 22 ರನ್ನು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ತು ಇಷ್ಟ ಆಗಿದ್ದು ಡಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮಗ. ಬಾಯ್.